ಜಬ್ಬಾರ್ ಅವರು ಮತ್ತು ನಸೀರ್ ಅಹಮದ್ ಅವರ ಉಚ್ಚಾಟನೆ ಬಗ್ಗೆನೂ ಕೂಡ ತಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ನೋಡಿ, ನಂದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದೂ ಇಲ್ಲ. ಅವರೆಲ್ಲ ನಮ್ಮ ಪಾರ್ಟಿ ಲೀಡರ್ಸೇ. ಪಾರ್ಟಿ ಏನು ಹೇಳ್ತದೆ, ಪಾರ್ಟಿಗೆ ತಂದೆ ಆದಂಥ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿಯವರು ಏನೇನು ಯಾಕೆಂದ್ರೆ MLA ಆಗಲಿ MSc ಆಗಲಿ ತೀರ್ಮಾನ ಮಾಡಬೇಕಾದ್ರೆ ಡೆಲ್ಲಿಯವ್ರ ಪರ್ಮಿಷನ್ ಇಲ್ಲದೆ ಡೆಲ್ಲಿಯವರು ನಮಗೆ ಸೂಚನೆ ಕೊಡದೆ ನಾವೇನು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸೊ ನಾವು ಕೆಲವು ಮಾರ್ಗದರ್ಶನದಲ್ಲಿ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ ನನಗೆ. ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಅಲ್ಪಸಂಖ್ಯಾತ ಸಮುದಾಯವನ್ನ ಈ ಮೂಲಕ ಮತ್ತೆ ತುಳಿಯೋ ಕೆಲಸ ಆಗ್ತಿದೆ. ಇಡೀ ನಮ್ಮ ಪಾರ್ಟಿ ಇರೋದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ರೈತರು, ಎಲ್ಲ ವರ್ಗಕ್ಕೂ ನ್ಯಾಯ ಕೊಡೋಕ್ಕೆ ಕಾಂಗ್ರೆಸ್ ಪಾರ್ಟಿ ಇದೆ. ಜಬ್ಬಾರ್ ಅವರು ಮತ್ತು ನಸೀರ್ ಅಹಮದ್ ಅವರ ಉಚ್ಚಾಟನೆ ಬಗ್ಗೆನೂ ಕೂಡ ತಮ್ಮ ಜೊತೆ ಮಾತಾಡ್ತೀನಿ ಅಂತ ಹೇಳಿದ್ರು. ನೋಡಿ, ನಂದು ಯಾವುದು ಇಲ್ಲಿ ವೈಯಕ್ತಿಕವಾದ ವಿಚಾರ ಯಾವುದೂ ಇಲ್ಲ. ಅವರೆಲ್ಲ ನಮ್ಮ ಪಾರ್ಟಿ ಲೀಡರ್ಸೇ. ಪಾರ್ಟಿ ಏನು ಹೇಳ್ತದೆ, ಪಾರ್ಟಿಗೆ ತಂದೆ ಆದಂಥ ವರದಿ ಇದೆ. ಅದ್ರ ಮೇಲೆ ನಾನು ಡೆಲ್ಲಿಯವರು ಏನೇನು ಯಾಕೆಂದ್ರೆ MLA ಆಗಲಿ MSc ಆಗಲಿ ತೀರ್ಮಾನ ಮಾಡಬೇಕಾದ್ರೆ ಡೆಲ್ಲಿಯವ್ರ ಪರ್ಮಿಷನ್ ಇಲ್ಲದೆ ಡೆಲ್ಲಿಯವರು ನಮಗೆ ಸೂಚನೆ ಕೊಡದೆ ನಾವೇನು ಹಂಗೆಲ್ಲ ಮಾಡೋಕ್ಕಾಗಲ್ಲ. ಸೊ ನಾವು ಕೆಲವು ಮಾರ್ಗದರ್ಶನದಲ್ಲಿ ನಾವು ಮಾಡಬೇಕಾಗ್ತದೆ. ಎಲ್ಲ ನನ್ನ ಮೇಲೆ ಹೇಳ್ಬೋದು, ಹೇಳಿದ್ರು ಚಿಂತೆ ಇಲ್ಲ ನನಗೆ. ಪಕ್ಷ ಶಿಸ್ತಿನಲ್ಲಿ ನಾವೆಲ್ಲ ಸೇರಿ ಕೆಲಸ ಮಾಡಬೇಕು. ಅಲ್ಪಸಂಖ್ಯಾತ ಸಮುದಾಯವನ್ನ ಈ ಮೂಲಕ ಮತ್ತೆ ತುಳಿಯೋ ಕೆಲಸ ಆಗ್ತಿದೆ. ಇಡೀ ನಮ್ಮ ಪಾರ್ಟಿ ಇರೋದೇ ಪರಿಶಿಷ್ಟ ಜಾತಿ, ಪರಿಶಿಷ್ಟ ಪಂಗಡ, ಅಲ್ಪಸಂಖ್ಯಾತರು, ಹಿಂದುಳಿದ ವರ್ಗದವರು, ರೈತರು, ಎಲ್ಲ ವರ್ಗಕ್ಕೂ ನ್ಯಾಯ ಕೊಡೋಕ್ಕೆ ಕಾಂಗ್ರೆಸ್ ಪಾರ್ಟಿ ಇದೆ.